ಇಲ್ಲಿ ಮೊದಲ ಸೆಷನ್ ಆರಂಭ ಕಾಣ್ತಾ ಇದೆ. ಆರಂಭಿಕ ಎಸೆತ ನಡುವೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಊಟದ ಸೇರ್ಪಡೆ ತಡ ಮತ್ತೆ ಕೂಡ ಆರಂಭ ಕಾಣ್ತಾ ಇದೆ. ಆರಂಭಿಕ ಚೆಂಡು ಮುಕ್ತಾಯದ ಬಳಿಕ ಒಂಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. 5 ಚೆಂಡುಗಳು ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಒಂದು ಊಟಗಳ ಸೇರ್ಪಡೆ 2 ಮಂದಿ ಆರಂಭಿಕ ಸರದಿ ಆಟಗಾರ ಒಂಟಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ತಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 2 ಊಟವನ್ನು ತಲುಪಿದ್ದಾರೆ. 2 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ನವಿ ಮತ್ತೆ ಮೂರನೆಯ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಿಲಿಪಿನ ಫಲಿ ಕ್ಷೇತ್ರಕ್ಷಣೆ ಮಾಡ್ತಾ ಇದ್ರೆ ಡಾಟ್ ಬಾಲ ಸೇರ್ಪಡೆ 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಕೂಡ ಸ್ಮಾರ್ಟ್ ಬಾಯ್ಸ್ ತಮಿಳುನಾಡು ಮತ್ತು ಟೀಮ್ ಲೋಕಾಲಿಟಿ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ರೇವಾಶಾಡ್ ದಾಖಲಾತನ ಗಣಬಲದ ಪ್ರಯತ್ನ ಸುಧಾರತೆಯ ಹೊಡೆತ ಧರ್ಮಲುಗೆ ಇವಾಗ ರಿವರ್ಸ್ ಶಾಟ್ ಸಿಕ್ಸರ್ ಇಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಆರಂಭಿಕ ಅವರಿಗೆ ಬಹಳಷ್ಟು ಉತ್ತಮವಾದ ಸಿಕ್ಸರ್ ಇಲ್ಲಿ ದಾಖಲಿಸ್ತಾ ಇದ್ದಾರೆ. ಆ ಸಿಕ್ಸರ್ ಇವಾಗ ಮೋಸಿನ್ ದಾಖಲಿಸ್ತಾ ಇದ್ದಾರೆ. ಕೂಡ ತಳ ಮತ್ತೆ 6 ಓಟಗಳ ಮುಖಾಂತರವಾಗಿ 8 ಓಟವನ್ನು ತಲುಪ್ತಾ ಇದೆ. ಮೊದಲ 4 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. 8 ಓಟವನ್ನು ದಾಖಲಿಸಿದ್ದಾರೆ. 2 ಚೆಂಡುಗಳು ಇನ್ನು ಕೂಡ ಮೊದಲ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ನವೀನಿತ ಮತ್ತೆ 5ನೇ ಬಾರಿ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿ ತಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 9 ಓಟವನ್ನು ತಲುಪಿದ್ದಾರೆ. 2 ಎಸೆತಗಳು ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡ ಬಿಡಬೇಕಂದ್ರೆ ಬಹಳ ಶತಮಾನ ಹೊಡೆತನ ದಾಖಲಿಸಿದ್ರು. ಇವಾಗ ಬೌಂಡ್ರಿ ಲಂಡಾಯಿಸದ ಲೆಕ್ಕಾಚಾರವನ್ನು ಕ್ಷೇತ್ರಕ್ಷಕರು ಮಾಡಿದ್ರು. ಯಶಸ್ಸನ್ನು ಪಡ್ಕೊಳ್ತಾ ಇದೆ. 1 ಓಟದ ಸೇರ್ಪಡೆ ತಳ ಮೊತ್ತ 10 ಓಟವನ್ನು ತಲುಪ್ತಾ ಇದೆ. 10 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಒಂದಷ್ಟು ಬಾಕಿ ಉಳಿತಾ ಇದೆ. ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ 5 ಚೆಂಡುಗಳಲ್ಲಿ 10 ಓಟವನ್ನು ದಾಖಲಿಸಿದ್ರು. ನಡುವೆ ರಿವರ್ಸ್ ಶಾಟ್ ಹೊಡೆತ ಇವಾಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನೇರ ಗುರಿ ಬೀಳುತ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯ ತಳ ಮತ್ತೆ ಇವಾಗ 11 ಓಟವನ್ನು ತಲುಪ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಓವರ್ 11 runs ಫಾರ್ ಲಾಸ್ ಆಫ್ हेलो हेलो ಬರಲ್ಲ நல்ல பால் வா குயிக்கா வா அவுட் இல்லாடு ஒளங்கடை பரவாயில்லை
ಅವನಲ್ಲ ಆಡ್ಲ Hello. 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 ಮೂರನೇ ಅವರ ಜಾತಿಯಲ್ಲಿ ತಡಬತ್ತ 18 ಊಟವನ್ನು ತಲುಪ್ತಾ ಇದೆ. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ತಮ್ಮ ರೀತಿಯ ಹೊಡೆತ ದಾಖಲಿಸಿದ್ರು. ಒಂದು ಊಟದ ಸೇರ್ಪಡೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಡ ಮತ್ತೆ ಒಂದು ಊಟಗಳ ಮುಖಾಂತರವಾಗಿ 19 ಊಟವನ್ನು ತಲುಪ್ತಾ ಇದೆ. ಮೂರನೇ ಓವರ್ನ 2 ಚೆಂಡುಗಳಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ರಿತೇಶ್ ಮತ್ತೆ ಮೂರನೇ ಬಾರಿ ಬೀಸಬಲ್ಲ ಪ್ರಯತ್ನ. ಆಟಗಾರರ ಏಕಾಗ್ರತೆ ಪರೀಕ್ಷಿಸಬಲ್ಲದ ಚೆಂಡು ಇವಾಗ ರಿತೇಶ್ ದಾಖಲಿಸಿದ. ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂಕಿಅಂಶ ಪಟ್ಟನ್ನು ಕಾಣುತ್ತಾ ಇದೆ. 19ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಆರಂಭಿಕ ಸರದಿ 2 ಮಂದಿ ಆಟಗಾರರು ಕೂಡ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಒಂದು ಊಟದ ಹೆಚ್ಚುವರಿಯೂ ಕೂಡ 20 ಊಟವನ್ನು ತಲುಪ್ತಾ ಇದೆ. ನಟನಾರ ಹೊರತದ ಅಗಸಲ ಪ್ರಾಂತ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಲಾಗಾಪ್ ಸಿ ಮಾರಕಿಯ ಹೊರ ಭಾಗವನ್ನು ಕಾಣುತ್ತಾ ಇದ್ದ ಬೌಂಡ್ರಿ ದಾಖಲಾತಿಯನ್ನು ಕಾಣುತ್ತಾ ಇದೆ. 4 ಊಟಗಳ ಸೇರ್ಪಡೆ 24 ಊಟವನ್ನು ತಲುಪ್ತಾ ಇದೆ. ಬಹಳ ಶುತಮರತಿಯ ಬೌಂಡ್ರಿ ಈಗಾಗಲೇ ಮೌಸಿನ್ ದಾಖಲಿಸಿದ್ರು. ಆ ಬೌಂಡ್ರಿಗೆ ಇವಾಗ ರಿತೀಶ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮೂರನೇ ಓವರ್ ಮುಕ್ತಾಯಕ್ಕಾಗಿ ಅದ್ಯಾವ ರೀತಿ ಇನ್ನಿರ್ತಕ್ಕಂಥ 2 ಚೆಂಡುಗಳನ್ನು ಮುಕ್ತಾಯವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ. 5ನೇ ಚೆಂಡು ಬಹಳ ಶುದ್ಧವಾದ ಚೆಂಡು. ಕ್ಲೀನ್ ಮಾಡೋ ರೂಪದಲ್ಲಿ ಇವಾಗ ಹೋದರೆ ಆಘಾತವನ್ನು ಮೌಸಿನ್ ರೂಪದಲ್ಲಿ ಕಂಡುಕೊಳ್ಳುತ್ತಾ ಇದೆ. ಕಳೆದ ಚೆಂಡಿಗೆ ಲಾಗ್ ಆಫ್ ಅಲ್ಲಿ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಹೋದರೆ ಕೂಡ ಆಘಾತವನ್ನು ಕಾಣುತ್ತಾ ಇದೆ. ಜೀವನ್ ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಕಳೆದ ಚೆಂಡಿಗೆ ಬಹಳ ಶುದ್ಧವಾದ ಬೌಂಡ್ರಿಯನ್ನ ಲಾಗ್ ಆಫ್ ಅಲ್ಲಿ ದಾಖಲಿಸಿರ್ತಕ್ಕಂಥ ಆಟಗಾರ ಬಳಿಕದ ಚೆಂಡಿಗೆ ಇವಾಗ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಯಶಸ್ಸನ್ನು ರಿತೀಶ್ ಪಡ್ಕೊಳ್ತಾ ಇದ್ದಾರೆ. ಮೂರನೇ ಓವರ್ನ 5ನೆಯ ಚೆಂಡಿನಲ್ಲಿ ಹೊಸ ಆಟಗಾರನ ಸೇರ್ಪಡೆ ಹನುಮ ಅಂಕಣಕ್ಕೆ ಬರ್ತಾ ಇದ್ದಾರೆ. ರಿತೀಶ್ ಕೊನೆ ಬಾರಿ ಹನುಮ ಸ್ಟ್ರೈಕ್ ಅಲ್ಲಿ. ಅಂತಿಮ ಜನ ರಿವರ್ಸ್ ಶಾಟ್ ಹೊಡೆತ ಬಹಳ ಶುದ್ಧಮರಿತ ಹೊಡೆತನ್ನು ದಾಖಲಿಸಿದ್ರು. ಅಂತಿಮದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಊಟಗಳ ಸೇರ್ಪಡೆ ಹನುಮ ಎದುರಿಸಿದ ಮೊದಲ ಚೆಂಡಿಗೆ ಬಹಳ ಶುದ್ಧಮರಿತ ರಿವರ್ಸ್ ಶಾಟ್ ಸಿಕ್ಸರ್ ದಾಖಲಿಸಿದ್ರು. ಇಂಥ ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ತಳಮತಿ ಇವಾಗ
30 ಊಟವನ್ನು ತಲುಪ್ತಾ ಇದೆ. 30 ಫಾರ್ ಲಾಸ್ ಆಫ್ 1 ವಿಂಗ್ ಪಾರ್ಟ್ 8 ವಿಕೆಟ್ಸ್. ತಡ ಮತ್ತು 30 30 ಫಾರ್ ಲಾಸ್ ಆಫ್ 1 ವಿಕೆಟ್ಸ್. ಅತಿಕ್ರಮ ಹೂಗಳಿಗೆ ಅವಕಾಶ ಮಾಡಿಕೊಟ್ಟು ಓಟದ ಸೇರ್ಪಡೆ. ಎರಡು ಊಟದ ಹೆಚ್ಚುವರಿ ಕಂಡುಕೊಳ್ತಾ ಇದ್ದೇವೆ. 32 ಊಟವನ್ನು ತಲುಪ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಾಲ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಕಳೆದ ಚೆಂಡಿನ ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ಟಂತ ಬೌಲರ್ ಇವಾಗ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಅಲ್ಲಿ ಬಹಳಷ್ಟು ಮತ್ತೆ ಹೊಡೆತ ಮತ್ತು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮದಲ್ಲಿ ಇವಾಗ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಹೊತ್ತರಿ ಕೂಡ ಆಘಾತವೂ ಕೂಡ. ಯಶವಂತ್ ಬಹಳಷ್ಟು ಮತ್ತೆ ಹೊಡೆತ ಗೂಟದ ಹಿಂಭಾಗದಲ್ಲಿ ದಾಖಲಿಸಿದ್ರು. ಒಂದು ಊಟಗಳ ಹೆಚ್ಚುವರಿಯನ್ನು ಕಂಡುಕೊಳ್ಳುತ್ತಾ ಇದೆ. ತಂಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಊಟಗಳ ಮುಖಾಂತರವಾಗಿ ಇವಾಗ 33 ಊಟವನ್ನು ತಲುಪ್ತಾ ಇದೆ. ಪೌಡಾಂತರವಾಗಿರ್ತಕ್ಕಂಥ ಚೆಂಡು ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳ ನಡುವೆ ಇವಾಗ ಎಸ್ಗಾರರು ಎಸ್ಗಾರಿಗೆ ಬರಲಿ ಪಡ್ಕೊಳ್ತಾ ಇದ್ದಾರೆ. ಕ್ಷೇತ್ರಕ್ಷಕರು ಇಂಥ ಸ್ವಲ್ಪ ಸಾಧ್ಯತೆಗಳು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೊಂದಲಿ ಕೂಡ ಆಘಾತವನ್ನು ಕಾಣುತ್ತಾ ಇದೆ. ವಿಕೆಟ್ ಸಾಘಾತವನ್ನು ಕಾಣುತ್ತಾ ಇರ್ತಕ್ಕಂಥ ತಂಡ 33 ಊಟವನ್ನು ದಾಖಲಿಸಿದ್ದಾರೆ. 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ವೈಭವ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಚೆಂಡು ಗ್ರೀನ್ ಬಾಲ್ ರೂಪದಲ್ಲಿ ಹೊರದರೆ ಆಘಾತವನ್ನು ಕಾಣುತ್ತಾ ಇದೆ. ಮತ್ತೆ ವಿಕೆಟ್ಸ್ ಕಳ್ಕೊಂಡ್ರು. ಅರ್ಧಾಂಶ 5 ವಿಕೆಟ್ಸ್ಗಳು ಆಘಾತವನ್ನು ಕಾಣುತ್ತಾ ಇರ್ತಕ್ಕಂಥ ತಂಡ 33 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. 4 ಚಾನ್ಸಲ್ಲಿ ಕೊನೆಯ ಒಂದು ಚೆಂಡು ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಅದ್ಯಾವ ಆಟಗಾರನ ಕಳುಹಿಸಿ ಕೊಡ್ತಾರ ನೋಡಬೇಕಾಗಿದೆ. ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ರನ್ಔಟ್ ಅವಕಾಶಗಳಿತ್ತು. ಯಶಸ್ಸನ್ನು ಕಾಣ್ತಾ ಇಲ್ಲ. ಮೊರೆಗೆ ಹೋಗ್ತಾ ಇದ್ದಾರೆ ತೀರ್ಪುಗಾರರು. ಅದೇ ಅವರ ರೀತಿಯ ಒಂದು ಸೂಚನೆ ಅಂತಿಮ ದಾಖಲಾತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ವ್ಯವಸ್ಥಿತ ಹಾಗೂ ರಾತ್ರಿ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಪವನ್ ರೆಡ್ಡಿ ಅವರ ಮಾಲೀಕತ್ವದ PR ಸ್ಪೋರ್ಟ್ಸ್ ಮತ್ತು ಆಸಿಫ್ ಮತ್ತು ಅಸ್ಗಾರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಪಂದ್ಯಾಕೂಟದ ನೇರ ಪ್ರಸಾರ ಮಾಡಿ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದ್ದಾರೆ. ಹಲೋ
ಡಿಫೆಕ್ಷನ್ ಗಮನಿಸಬಾರದು. ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು ಚಂದ್ರಶೇಖರ ಒಟ್ಟು ನಡುವೆ ಇವಾಗ 4 ಓಟಗಳ ಸೇರ್ಪಡೆ. ಅಂಪೇರ್ 1 ನಿಮಿಷ. ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇದೆ. ಬಹಳ ಶುದ್ಧ ಬರುತ್ತೆ. ಹೊಡೆತ ಡಿಪಿಡಿಗಿಡ ಬಾದಲಿ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಇವಾಗ ಆಘಾತವನ್ನು ಕಾಣುತ್ತಾ ಇದೆ. ಅಂತಿಮ ಕಂಡಿದ್ದಾವೆ. ಮೂರನೆಯ ಚೆಂಡು ಪೂರ್ಣಾಂತವಾಗಿ ಬೆಳೀತಾ ಇದೆ. ನಡುವೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಪಿಚ್ ಮಾಡಿ ಓಟದ ಹೆಚ್ಚುವರಿ ತಳ ಬಂದ ಕೂಡ ಮತ್ತೆ ಏರಿಕೆ ಕಾಣ್ತಾ ಇದೆ. 39 ಓಟವನ್ನು ತಲುಪ್ತಾ ಇದ್ದಾರೆ. ಬಾಲಾಜಿ ಮತ್ತೆ 4ನೆಯ ಬಾರಿ 4ನೆಯ ಚೆಂಡು ತೀರಾ ಕೆಳ ಜಾದು ಹೋಗ್ತಾ ಇದೆ. ನಡುವೆ ಗೂಟದ ಭಾಗದಲ್ಲಿ ಉದೋಟದ ಹೆಚ್ಚುವರಿ ತಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 40 ಓಟವನ್ನು ತಲುಪ್ತಾ ಇದೆ. ಕೊನೆಯ 2 ಸತ ಮಾತ್ರ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಇದೆ. ಪಂದ್ಯಾಟ ಮುಂದುವರಿಸಿ ಬಾಲಾಜಿ ಹೆಸರಿಂದ 5ನೇ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಮಿಡುಗಿನಲ್ಲಿ ಒಂದೊಂದು ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂಟಿ ಊಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಒಂದು ಓಟದ ಮುಖಾಂತರವಾಗಿ 41 ಓಟವನ್ನು ತಲುಪ್ತಾ ಇದೆ. ಕೊನೆಯ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಬಾಲಾಜಿ ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ
ದಸ್ಸು ಮತ್ತು ಸುಮನ್ ಆರಂಭಿಕ ಸರದಿ ಆಟಗಿತ್ತ ಮೊದಲ ಅವರಿಗಾಗಿ ಎಸ್ಆರ್ ಭಾಗದ ಜೀವನ್ ಅವರನ್ನು ಪರಿಚಯಿಸ್ತಾ ಇದ್ದಾರೆ. 30ಕ್ಕೆ 42 ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡಬೇಕಾಗಿದೆ. ಎರಡನೆಯ ಸೆಷನ್ ಮೊದಲ ಅವರಿಗಾಗಿ ಜೀವನ ಎಸ್ಆರ್ ಭಾಗದಲ್ಲಿ ದಸ್ಸು ಗೆಲ್ಸರ ಮೊದಲ ಚೆಂಡು ಬ್ಯಾಕ್ ಟು ಬೌಲರ್ ಆಟವನ್ನು ಆಡ್ತಾ ಇದ್ದಾರೆ. ಡಾಟ್ ಬಾಲ ಸೇರ್ಪಡೆ ಆರಂಭಿಕ ಎಸೆತ ಇವಾಗ ಮುಕ್ತಾಯವನ್ನು ಮಾಡಿ ಕೊಡುತ್ತಾ ಇದ್ದಾರೆ. ಸ್ಮಾರ್ಟ್ ಬಾಯ್ಸ್ ತಮಿಳುನಾಡು ಹೊರ ರಾಜ್ಯದ ತಂಡ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಎರಡನೆಯ ಚೆಂಡು ಮಿಡ್ವಿಕೆಟ್ನಲ್ಲಿ ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ದಸ್ತು ಖಾತೆ ಕೂಡ ಆರಂಭ ಕಾಣುತ್ತಾ ಇದೆ. ಒಂದು ಓಟಗಳ ಮುಖಾಂತರವಾಗಿ ಆರಂಭಿಕ ಚೆಂಡಿಗೆ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಆಟಗಾರ ಇವಾಗ ಒಂದು ಊಟವನ್ನು ಮಿಡ್ವಿಕೆಟ್ನಲ್ಲಿ ದಾಖಲಿಸಿದ್ದಾರೆ. ದಸ್ತು ಕಾಟೆ ಆರಂಭ 2 ಎಸೆತಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ಸುಮಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬೆರಸನ ಹೊಳತದ ಕಸಲ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಮಿಡ್ ವಿಕೆಟ್ ಸೀಮಾರಕಿಯ ಹೊರ ಭಾಗವನ್ನು ಕಾಣುತ್ತಾ ಇದೆ. ಬಹಳಷ್ಟು ತಮ್ಮ ಸಿಕ್ಸರ್ ಐತೆ ಆಚೆ ನಾಡು ಹೋಗಲ್ಲ. ಮತ್ತೆ ಬೌಲ್ ಸ್ಮಾರ್ಟ್ ಬಾಯ್ಸ್ ತಮಿಳುನಾಡಿನ ತಂಡ ಬಿರುಸಿನ ಆರಂಭವನ್ನು ಕಾಣುತ್ತಾ ಇದೆ. ಕವರ್ಸಿ ಬದಲಿಸಿದ ಹೊಳತ ಬಹಳಷ್ಟು ಹೊಳತ ದಾಖಲಿಸಿದ್ರು ತನ್ಮಾಲಕ ಸೀಮಾರಕೆಯ ನಲವತ್ತ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಬಿರುಸಿನ ಆರಂಭವನ್ನು ಕಂಡ್ರು. 2 ಮೊದಲ ಚೆಂಡಿಗಾಗಿ ಆರಂಭಿಕ ಎಸೆತ ನಡುವೆ ಬಲವಾದ ಮನವನ್ನು ರವಾನಿಸಿದ್ರು. ಮನವಿಗೆ ಪುರಸ್ಕಾರ ತೀರ್ಪುಗಾರರು ನೀಡುತ್ತಾರೆ ಕಾರ್ಡ್ ಬ್ಯಾಟ್ ರೂಪದಲ್ಲಿ. ಇವಾಗ ಆರಂಭಿಕ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಲೋಕಿ ದಾಖಲಿಸಿರ್ತಕ್ಕಂಥ 2 ಮೊದಲ ಚೆಂಡು ವೈಯಕ್ತಿಕ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ.
ಕಾರಣ ಸೇರ್ಪಡೆ ರಿತೀಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 18ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಒಂದೆಡೆ ಕಳ್ಕೊಳ್ತಾ ಇದೆ. ಲೋಕಿ ಮೊದಲ ಯಶಸ್ಸನ್ನು ಕಂಡ್ರು ಕೂಡ 5 ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ರಿತೀಶ್ ಸ್ಟ್ರೈಕಲ್ಲಿ ಲೆಫ್ಟಿ ಆಟಗಾರ. ಲೋಕಿ ಮತ್ತೆರಡನೆಯ ಚೆಂಡಿಗಾಗಿ ಪಂದ್ಯಾಟ ಮುಂದುವರೆಸೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಟೈಮರ್ ಆನ್ ಆಗಿದೆ. ಎರಡನೆಯ ಚೆಂಡು, ಓಟಗಳು ಬರ್ತಾ ಇಲ್ಲ. ಸುಂದರ ಚೆಂಡನ್ನ ಲೋಕಿ ದಾಖಲಿಸಿದ ಡಾಟ್ ಬಾಲ ಸೇರ್ಪಡೆ. ಆರಂಭಿಕ ಚೆಂಡಲ್ಲಿ ಮೊದಲೊಂದು ವೈಯಕ್ತಿಕ ಯಶಸ್ಸನ್ನು ಕಂಡ ಬೌಲರ್ ಡಾಟ್ ಬಾಲನ್ನು ಇವಾಗ ಎರಡನೇ ಚೆಂಡಲ್ಲಿ ದಾಖಲಿಸಿದ್ರು. 4 ಬಾಕಿ ಉಳಿತಾ ಇದೆ ಕೂಡ. 18ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 42ರ ಟಾರ್ಗೆಟ್ ಸಂಖ್ಯೆ. ಸ್ಮಾರ್ಟ್ ಬಾಯ್ಸ್ ತಮಿಳುನಾಡಿನ ತಂಡ ಚೇಸ್ ಮಾಡ್ತಾ ಇದೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯ ಕೂಡ ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ತಂಡಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. 13 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. ಪಂದ್ಯ ಸಮಾಪ್ತಿಯನ್ನು ಕಾಣಬೇಕು. ಹೊರತ ತನ್ಮೂಲಕ ಸೀಮಾರಕಿಯ ಹೊರ ಭಾಗವನ್ನು ಕಾಣ್ತಾ ಇದೆ. 6 ಮತ್ತೆ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ ಕೂಡ. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕಾರ್ತಿಕ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೌಸಿನ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳ ಶುದ್ಧ ರೀತಿಯ ಚೆಂಡು ತಟ್ಟಿ ಮುಟ್ಟಿ ಪಾಯಿಂಟ್ ಪಾದಲ್ಲಿ ಊಟವನ್ನು ದಾಖಲಿಸಿದ್ರು. ಕಾರ್ತಿಕ್ ಕ್ಷೇತ್ರಕ್ಷಣೆ ಮಾಡುತ್ತಾ ಇದೆ. ಒಂದು ಓಟದ ಸೇರ್ಪಡೆ. ತಡ ಮೊತ್ತ ಕೂಡ ಈ ರೀತಿಯನ್ನು ಕಾಣುತ್ತಾ ಇದೆ. 26 ಊಟವನ್ನು ತಲುಪ್ತಾ ಇದ್ದಾರೆ ಕೂಡ. ಶರಣ್ ಲಾಕ್ ಆಫ್ ಅಲ್ಲಿ ಇವಾಗ ಬಹಳಷ್ಟು ಉತ್ತಮ ಸಿಕ್ಸರ್ ಇವಾಗ ಶರಣ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ.
ಸಬಲ ಲೆಕ್ಕಾಚಾರ ಒಂದೆರಡು ಹೊರ ರಾಜ್ಯದ ಸ್ಮಾರ್ಟ್ ಬಾಯ್ಸ್ ತಮಿಳುನಾಡಿನ ತಂಡ ಮಾಡುತ್ತಾ ಇದೆ. ಮೂರನೆಯ ಚೆಂಡು ಸ್ಕಾರಕ್ಕೆ ಬದಲು ಭರವಸೆನ ಹೊಡೆತ ದಾಖಲಿಸಿದ್ರು ಧರ್ಮಲಕ್ಕೆ. ಇವಾಗ ಕ್ಷೇತ್ರ ರಕ್ಷಣೆ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟ, ಎರಡನೆಯ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅವಳಿ ಓಟಗಳ ಸೇರ್ಪಡೆಯೂ ಕೂಡ ಮೊರನರ ಜಾತಿಯಲ್ಲಿ 34 ಓಟಗಳು ಕಾಣ ಸಿಗ್ತಾ ಇದ್ದಾವೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಹೆಚ್ಚುವರಿ ತಳ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 35 ಓಟವನ್ನು ತಲುಪ್ತಾ ಇದ್ದಾರೆ. 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 14 ಚೆಂಡುಗಳಲ್ಲಿ 5ರ ಚೆಂಡು ಡಿಮಿಡ್ಗಳು ಬಾಗಿಲು ಕ್ಷೇತ್ರ ರಕ್ಷಣೆ ವೈಫಲ್ಯತನ ಕಾಣ್ತಾ ಇದೆ. ಕ್ಯಾಚ್ ಒಂದೆಡೆ ಕೈ ಜಾರಿ ಹೋಗ್ತಾ ಇದೆ. ಜೀವದಾನವನ್ನ ಕಂಡ್ರು. ಈತ ಒಂದೊಂದು ಹೆಚ್ಚುವರಿಯೂ ಕೂಡ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 42ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಪ್ರಸ್ತುತ ಪಂದ್ಯದ ಜಯದೊಂದು ನಿರೀಕ್ಷೆಯಲ್ಲಿದ್ದಾರೆ ಕೂಡ. ಬಹಳ ಶುದ್ಧಮನತಿ ಆಟ ನಡುವೆ ಕವರ್ಸ್ ಬಾದಲ್ಲಿ ಒಂದು ಊಟವನ್ನು ದಾಖಲಿಸಿದ್ರು. ಒಂದು ಊಟಗಳ ಸೇರ್ಪಡೆಯೂ ಕೂಡ ಗುರುವಾರದ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಅಂಡರ್ 22 ಜೂನಿಯರ್ಸ್ KVR ಕಪ್ 2025 ವ್ಯವಸ್ಥಿತ ಹಗಲು ರಾತ್ರಿಯ ದಾಡು ಚೆನ್ನ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಒಟ್ಟಾರೆ 80 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಹೊರ ಜಿಲ್ಲೆಯ ಹೊರ ರಾಜ್ಯದ ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಹಿಂದೆ ಹೋಗ ಹಿಂದೆ ಹೋಗ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಕಮಿಟಿಯ ಮೆಂಬರ್ಸ್ ಆಗಿರ್ತಕ್ಕಂಥ ಶ್ರೀಯುತ ಶೇಖರ್ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಎಲ್ಲ ಆಟಗಾರರಿಗೆ ಮತ್ತು ಎಲ್ಲ ಕ್ರೀಡಾ ಪ್ರೇಕ್ಷಕರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ದಯಮಾಡಿ ಆಟಗಾರರು ಸಾಗಬೇಕು. ಊಟವನ್ನು ಸ್ವೀಕರಿಸಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಚೂರಿಂದ 5 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಜೀವನ್ ಹೆಸರಾದ ಮೂರನೆಯ ಚೆಂಡು ನಡುವೆ 1+1 2 ಓಟದ ಹೆಚ್ಚುವರಿ ಅತಿಕ್ರಮ ಎನ್ನುವಂತ ಸೂಚನೆ ತೀರ್ಪುಗಾರ ರವಾನಿಸಿದ್ದಾರೆ. 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ಪಂದ್ಯವನ್ನು ಮುಕ್ತಾಯವಾದ ಬಳಿಕ ಮುಂದಿನ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳ ಆಟಗಾರರು ಸಿದ್ಧತೆಯಲ್ಲಿ ಇರುವಂತ ಸೂಚನೆ ಮೊದಲಾಗಿ ನಾವು ತಿಳಿಸ್ತಾ ಇದ್ದೇವೆ ಕೂಡ. ಈತ 1 ಓಟಗಳ ಸೇರ್ಪಡೆ ತಳ ಮತ್ತೆ ಇವಾಗ 40 ಓಟವನ್ನು ತಲುಪ್ತಾ ಇದೆ. 2 ಓಟಗಳು ಬರಬೇಕಾಗಿದೆ. ಜೀವನ್ ಹೆಸರಾದ 5ರ ಚೆಂಡು ಶರಣ್ ಒಂದೆಡೆ ಬೀಸಬಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆರಸಿನ ಆಟವನ್ನು ಆಡಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ ಬಹಳಷ್ಟು 6 ಅನ್ನು ದಾಖಲಿಸಿದ್ರು. 2 ಓಟಗಳು ಬರಬೇಕಾಗಿದೆ. ಅಂತಿಮ ಚೆಂಡು ನಡುವೆ ಊಟಗಳು ಮಿಡಾರಲ್ಲಿ ದಾಖಲಾತಿಯನ್ನು ಕಾಣುತ್ತದೆ. 1 ಓಟ ಸೇರ್ಪಡೆ 2ನೇ ಓಟ ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. 2 ಓಟಗಳ ಪೂರೈಕೆಯೂ ಕೂಡ ತಮ್ಮಲಕ್ಕೆ ಇವಾಗ ಪ್ರಸ್ತುತ ಪಂದ್ಯಾಟವನ್ನು ಒಂದೆಡೆ ಮುಗಿತಾ ಇನ್ನೊಂದು ಸ್ಮಾರ್ಟ್ ಬಾಯ್ಸ್ ತಮಿಳುನಾಡು ಜಯಿಸ್ತಾ ಇದೆ. ತಂಡಕ್ಕೆ ಟೀಮ್ ಲೋಕಾಲಿಟೀಸ್ ತಂಡದ ಕ್ಯಾಪ್ಟನ್ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ಹಾಗೆ ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ದಸ್ತು ಪಡ್ಕೊಳ್ಳಿಕ್ಕಿದ್ದಾರೆ. ಆಟಗಾರ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ಆಡುವಂತ 2 ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ 12 ಆಟಗಾರರು ನಮ್ಮ ಕಮೆಂಟೇಟರ್ ಬಾಕ್ಸ್ ಬರಬೇಕೆನ್ನೋದಾಗಿ ನಾವು ಮೊದಲಾಗಿ ತಿಳಿಸ್ತಾ ಇದ್ದೇವೆ.